ಹಾಯ್ ಎವ್ರಿವನ್. ಪಬ್ಲಿಕ್ ಪರೀಕ್ಷೆ 2024 ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಬೋರ್ಡ್ ಅಪ್ಡೇಟ್ ಬಂದ್ಬಿಟ್ಟು ನೋಡೋದಾದರೆ, ಸದ್ಯಕ್ಕೆ ಪರೀಕ್ಷೆ ಬಗ್ಗೆ ಯಾವುದೇ ರೀತಿ ಅಫಿಷಿಯಲ್ ನಿರ್ಧಾರ ಕೂಡ ಬಂದಿಲ್ಲ. ಅಂತಿಮವಾಗಿ ಹೈಕೋರ್ಟಿಂದ ಅಧಿಕೃತವಾಗಿ ಆದೇಶ ಕೂಡ ಬಂದ ನಂತರ, ಅಫಿಷಿಯಲ್ ಜಡ್ಜ್ಮೆಂಟ್ ಬಂದ ನಂತರ ಇಲ್ಲಿ ಪರೀಕ್ಷೆ ಮಾಡೋದಕ್ಕೆ ಅವಕಾಶ ಇದೆ. ಅಫಿಷಿಯಲ್ ಜಡ್ಜ್ಮೆಂಟ್ ಕೂಡ ಇನ್ನೂ ಬಂದಿಲ್ಲ. ಯಾವುದೇ ರೀತಿ ಡೇಟ್ ಕೂಡ ಪ್ರಕಟಣೆ ಆಗಿಲ್ಲ. ಈ ದಿನದಂತೆ ಬರುತ್ತಾ, ನಾಳೆ ಬರುತ್ತಾ, ನಡೆದು ಬರುತ್ತಾ ಅಂತ ಇನ್ನೂ ಕೂಡ ಪ್ರಕಟಣೆ ಆಗಿಲ್ಲ. ಇದರ ನಡುವೆ ಖಾಸಗಿ ಸಂಸ್ಥೆಗಳು ಖಾಸಗಿ ಶಾಲೆಗಳು ಸದ್ದಿಲ್ಲದೆ ಪರೀಕ್ಷೆಗಳನ್ನು ಕೂಡ ನಡೆಸ್ತಾ ಇದ್ದಾವೆ ಅಂತ ಬೆಳಕಿಗೆ ಬರ್ತಾ ಇದೆ. ಸಾಕಷ್ಟು ಕಡೆ ಏನಂದರೆ ಟೈಮ್ ಟೇಬಲ್ ಕೂಡ ಪ್ರಕಟಣೆ ಮಾಡ್ತಾ ಇದ್ದಾರಂತೆ. ಕೆಲವೊಂದು ಖಾಸಗಿ ಸಂಸ್ಥೆಗಳಲ್ಲಿ, ಕೆಲವು ಖಾಸಗಿ ಸಂಸ್ಥೆಗಳಲ್ಲಿ ಕೂಡ ಪರೀಕ್ಷೆ ಕೂಡ ಮಾಡ್ತಾ ಇದ್ದಾರಂತೆ. ಕೆಲವರು ಪರೀಕ್ಷೆ ಕೂಡ ಮುಗಿದೋಯ್ತು ಅಂತ ಹಾಕಿದ್ರು. ನಿಲುವುಗಳನ್ನು ನೋಡೋದಾದರೆ, ಇಲ್ಲಿ ಖಾಸಗಿ ಸಂಸ್ಥೆಗಳು ತಮ್ಮ ವ್ಯಾಪ್ತಿ, ಅದು ಕೂಡ ಸರ್ಕಾರ ವ್ಯಾಪ್ತಿಯಲ್ಲೇ ಬರ್ತದೆ. ಬಟ್ ಖಾಸಗಿ ಸಂಸ್ಥೆಗಳು ತಮ್ಮ ಪ್ರತಿಷ್ಠೆಗೋಸ್ಕರನೋ ಅಥವಾ ಪೋಷಕರ ಒತ್ತಡಕ್ಕೋಸ್ಕರನೋ ಅಥವಾ ಈ ರೀತಿ ಫೀಸ್ ಇಸ್ಕೊಂಡು ಒಂದು ಪರೀಕ್ಷೆನ ಮಾಡ್ತಾ ಇರ್ತಾರೆ. ಫೀಸ್ ಇಸ್ಕೊಂಡು ಈ ರೀತಿ ಶಾಲೆಗಳನ್ನು ನಡೆಸ್ತಾ ಇರ್ತಾರೆ. ಹಂಗೆ ಗೊಂದಲಮಯ ವಾತಾವರಣ ಆಗಿರುತ್ತೆ. ಆ ಎಲ್ಲ ಆಯಾಮಗಳಿಗೋಸ್ಕರ ಏನಾದರೂ ಈ ರೀತಿ ಪರೀಕ್ಷೆಗಳನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಪರೀಕ್ಷೆ ಮಾಡ್ತಾ ಇದ್ದಾರೆ. ಓಕೆ, ಇದು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಓಕೆ. ಬಟ್ ಇನ್ ಕೇಸ್ ಮತ್ತೆ ಕೋರ್ಟ್ ಡೈರೆಕ್ಷನ್ ಕೊಟ್ಟರೆ ಪಬ್ಲಿಕ್ ಎಕ್ಸಾಮ್ ಮಾಡಿ ಅಂತ, ವಿದ್ಯಾರ್ಥಿಗಳ ಕತೆ ಏನು? ಮತ್ತೆ ಪಬ್ಲಿಕ್ ಎಕ್ಸಾಮ್ನ ಕಂಡಕ್ಟ್ ಮಾಡಲೇಬೇಕಾಗುತ್ತೆ. ಅಥವಾ ಈ ಹಿಂದೆ ಹೇಗಿತ್ತು ಅದೇ ರೀತಿ ನೀವು ಮುಂದುವರಿಸಿರಿ ಅಂದರೆ ಓಕೆ, ಪರೀಕ್ಷೆನ ಮಾಡಿದ್ದೀರಾ, ಮುಂದುವರಿಸಿದ್ದೀರಾ, ಓಕೆ, ಅಕ್ಸೆಪ್ಟೇಬಲ್. ಬಟ್ ಆದರೆ ಮತ್ತೆ ಪಬ್ಲಿಕ್ ಎಕ್ಸಾಮ್ ಮಾಡಿ ಅಂತ ಹೇಳಿದ್ರೆ ಏನು ಕತೆ? ಮತ್ತೆ ವಿದ್ಯಾರ್ಥಿಗಳು ಬರಲೇಬೇಕಾಗುತ್ತೆ. ಇಷ್ಟೆಲ್ಲ ಆಯಾಮಗಳು ಕೂಡ ಇದ್ದಾವೆ. ನೋಡೋಣ, ಕೋರ್ಟ್ ಡಿಸಿಷನ್ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಇನ್ ಕೇಸ್ ವಿದ್ಯಾರ್ಥಿಗಳು ಏನೂ ಮಾಡೋಕ್ಕಾಗೋದಿಲ್ಲ, ಶಾಲಾ ಮಟ್ಟದಲ್ಲಿ ಪರೀಕ್ಷೆ ಕೂಡ ಮಾಡಿದ್ರೆ ಬೋರ್ಡ್ ಮತ್ತು ಪಬ್ಲಿಕ್ ಎಕ್ಸಾಮ್ ಮಾಡೋಕ್ಕೆ ಅವಕಾಶ ಕಲ್ಪಿಸಿದ್ರೆ ಮಾಡಲೇಬೇಕಾಗುತ್ತೆ. ವಿದ್ಯಾರ್ಥಿಗಳು ಮತ್ತೊಮ್ಮೆ ಪರೀಕ್ಷೆಯನ್ನು ಕೂಡ ಬೇಕಾಗುವ ಸಾಧ್ಯತೆಗಳು ಹೆಚ್ಚಿವೆ. ಕಾಯ್ದು ನೋಡೋಣ. ಎಲ್ಲ ಕೂಡ ಕೋರ್ಟ್ ಡಿಸಿಷನ್ ಮೇಲೆ ನಿಂತಿರೋ ಕಾರಣ ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಸಪೋರ್ಟ್ ಮಾಡಿ. ಇದೇ ರೀತಿ ವಿಡಿಯೋಗಳು ಕೂಡ ಡೈಲಿ ಬರ್ತಾ ಹೋಗ್ತದೆ.